ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಗೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಮತ್ತು ಆರ್ಎಎಂಸಿ ನಿರ್ದೇಶಕರಾದ ಕೆವಿ ಅಜಿತ್ ರವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಾಲೆಯಲ್ಲಿ ಚಿಣ್ಣರ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮತ್ತು ದೈವಗಳ ಸಿರಿ ಸಿಂಗಾರದ ನೇಮೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಗೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಮತ್ತು ಆರ್ಐಎಂಸಿ ನಿರ್ದೇಶಕರಾದ ಶ್ರೀ ಕೆವಿ ಅಜಿತ್ ರವರು ಸೈನಿಕ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಸೈನಿಕ ಶಾಲೆಗಳು, ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಮತ್ತು ಆರ್ಐಎಂಸಿ ನಿರ್ದೇಶಕರಾದ ಶ್ರೀ ಕೆವಿ ಅಜಿತ್ ರವರು 30ನೇ ಮಾರ್ಚ್ 2026ರಂದು ಕೊಡಗು ಸೈನಿಕ ಶಾಲೆಗೆ ತಮ್ಮ ಚೊಚ್ಚಲ ಭೇಟಿ ನೀಡಿದರು. ಕಾರ್ಯಕ್ರಮದ ಮೊದಲಿಗೆ ಶಾಲೆಯ ಅಶ್ವದಳವು ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿತು. ಮುಖ್ಯ ಅತಿಥಿಗಳಾದ ಶ್ರೀ ಕೆವಿ ಅಜಿತ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್, ಉಪ ಪ್ರಾಂಶುಪಾಲ ವಿಂಗ್ ಕಮಾಂಡರ್ ಮೊಹಮ್ಮದ್ ಶಾಜಿ, ಹಿರಿಯ ಶಿಕ್ಷಕರು, ಬೋಧಕ ವರ್ಗ, ಆಡಳಿತ ಮಂಡಳಿ ಸಿಬ್ಬಂದಿ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಸಿದ್ದಾಪುರ ಸಮೀಪದ ಕರಡಿಗೋಡು ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಲವಾರು ವರ್ಷಗಳ ಇತಿಹಾಸ ಹೊಂದಿರುವ ಕರಡಿಗೋಡು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವವು ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ 2 ದಿನಗಳಿಂದ ಬಸವೇಶ್ವರನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿತು. ಉತ್ಸವಕ್ಕೆ ಆಗಮಿಸಿದ ವಿರಾಜಪೇಟೆ ಕ್ಷೇತ್ರ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಮಹಾಪೂಜೆಯಲ್ಲಿ ಪಾಲ್ಗೊಂಡು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದರು. ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ಪ್ರಾರಂಭವಾಗಿ ಕಲಶ ಪೂಜೆ, ಗಂಗಾ ಸ್ನಾನ, ಕಾವೇರಿ ನದಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಬೆಳಗ್ಗಿನಿಂದಲೇ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಮಂದಿ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಬಸವೇಶ್ವರ ದೇವಸ್ಥಾನ ದರ್ಶನ ಪಡೆದುಕೊಂಡರು. ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷ ಪ್ರಸನ್ನ, ಕಾರ್ಯದರ್ಶಿ ಚಿದಾನಂದ, ತಕ್ಕ ಮುಖ್ಯಸ್ಥರಾದ ದೇವಪ್ರಕಾಶ್, ದೇವಾಲಯ ಸಮಿತಿ ಸದಸ್ಯರಾದ ಮಿಲನ್ ಸೇರಿದಂತೆ ಪದಾಧಿಕಾರಿಗಳು, ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಅಷ್ಟೇ. विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्महादेवाय नमः। नमो वयं वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो ददातु कुबेराय वै श्रवणाय महाराजाय नमः। हर्याद्यान्तरायाय सर्वस्तोमोतिरात्र उत्तममहद्भवति सर्वस्याप्ते सर्वस्य चित्ते सर्वमेव तेनाप्नोति सर्वं ते। ನ್ಯೂಸ್ ಸಂಗಮಕ್ಕಾಗಿ ಧನ್ಯ ಕುಶಲ್ನಗರ. ಕೆಆರ್ಪೇಟೆ ಪಟ್ಟಣದ ಬಿಜೆಎಸ್ ಶಾಲೆಯಲ್ಲಿ ಚಿಣ್ಣರ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ಪಟ್ಟಣದ ವಿವಿಧ ಶಾಲೆಗಳ 100ಕ್ಕೂ ಹೆಚ್ಚು ಮಕ್ಕಳಿಗೆ ಆಯೋಜಿಸಿದ್ದ ಚಿಣ್ಣರ ಬೇಸಿಗೆ ಶಿಬಿರವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳ ಭವಿಷ್ಯ ಉಜ್ವಲವಾಗಲಿದೆ, ಆದ್ದರಿಂದ ಮಕ್ಕಳ ಬೇಸಿಗೆ ಶಿಬಿರವು ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಗ್ರಹಾರ ಬಾಚಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ಶ್ರೀನಿವಾಸ್, ಪತ್ರಕರ್ತ ವಿ ಲೋಕೇಶ್, ಸೈಯದ್ ಖಲೀಲ್, ಕಾಲೇಜಿನ ಪ್ರಾಂಶುಪಾಲರಾದ ಮಹಾದೇವ್, ಪ್ರಸಾದ್ ಗೌಡ, ಸುನಿಲ್ ಕುಮಾರ್, ಶ್ರುತಿ, ದ್ರಾಕ್ಷಾಯಿಣಿ, ರಾಮಚಂದ್ರ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳ ಪೋಷಕರು ಮಕ್ಕಳ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವಂತ ಎಲ್ಲ ಪುಟಾಣಿಗಳಿಗೆ ಈ ದಿನ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡ್ತಕ್ಕಂಥ ಶಾಲೆಗಳಲ್ಲಿ ಅತ್ಯಂತ ಮುಂಚೂಣಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಕೂಡ ಗುರುಕುಲ ಪದ್ಧತಿಯ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಇರುವಂತ ಶಾಲೆ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಹೆಮ್ಮೆಯ ಬಿಜಿಎಸ್ ಶಾಲೆ. ಇವತ್ತು ಬಿಜಿಎಸ್ ಶಾಲೆಯಲ್ಲಿ ಚಿಣ್ಣರ ಬೇಸಿಗೆ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ನೀವು ಇಷ್ಟು ದಿವಸಗಳ ಕಾಲ ಶಾಲಾ ಕೊಠಡಿನಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ವಿ. ಇದು ಬೇಸಿಗೆ ಶಿಬಿರ ಯಾವ ರೀತಿ ಇದೆ ನಿಮ್ಗೆ ಅಂತ ಹೇಳಿದ್ರೆ, ನಿಮ್ಮ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾಗಿರುವಂತ ಎಲ್ಲ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು, ಹಾಡು ಹೇಳೋದು, ಕತೆ ಹೇಳೋದು, ಚಿತ್ರಕಲೆಯನ್ನ ಬಿಡಿಸ್ತಕ್ಕಂಥದ್ದು, ಭಾಷಣವನ್ನ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳು ಮತ್ತು ಗುರು ಹಿರಿಯರ ಬಗ್ಗೆ ಒಂದು ಗೌರವವನ್ನ ನಾವು ಬೆಳೆಸ್ಕೊಳ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ 15 ದಿನಗಳ ಕಾಲ ನಡೀತಾ ಇರುವಂತ
ಮಕ್ಕಳ ಬೇಸಿಗೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮತ್ತು ದೈವಗಳ ಸಿರಿಸಿಂಗಾರದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಹತ್ತೊಬ್ಬರ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಮತ್ತು ದೈವಗಳ ಸಿರಿ ಬಂಗಾರದ ನೇಮೋತ್ಸವ ವಿಜೃಂಭಣೆಯಿಂದ ಮಾರ್ಚ್ 23ರಿಂದ ಮೊದಲುಗೊಂಡು ಮಾರ್ಚ್ 30ರವರೆಗೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು, ಉತ್ಸವ ಬದಿ, ಚಂದ್ರಮಂಡಲ, ರಥೋತ್ಸವ, ಕಟ್ಟೆ ಪೂಜೆ, ನವಕ ಪ್ರಧಾನ ಹೋಮ, ಕಲಾಭಿಷೇಕ ಇತ್ಯಾದಿ ಶ್ರೀ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ವೆಂಕಟೇಶ್ ಚಿಪ್ಲೂಂಕರ್ ಅವರಿಂದ ಸಂಗೀತ ಭಜನಾ ಕಾರ್ಯಕ್ರಮ ನಡೆಯಿತು. ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಮಹೋತ್ಸವದ ಕುರಿತು ಕೆವಿ ನಾರಾಯಣ್ ಶಂಕರ್ ಭಟ್ ಮಾಹಿತಿ ನೀಡಿದರು. ಶ್ರೀ ಗುರುಭ್ಯೋ ನಮಃ. ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ಕಾರ್ಕಳ ಅನಂತ ಪದ್ಮನಾಭ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು. ಸುಮಾರು 500 ವರ್ಷಗಳ ಕೆಳಗಿನ ದೇವಸ್ಥಾನ. ಆ ದೇವಸ್ಥಾನದ ಮಹೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ವಿಶೇಷವಾಗಿ 7 ಅಥವಾ 9 ಮಾಗಣೆಗಳ ಒಂದು ನೇತೃತ್ವದಲ್ಲಿ ಒಂದು ಮಹೋತ್ಸವ ಕಾರ್ಯಕ್ರಮವು ಪ್ರತಿ ವರ್ಷವೂ ಕೂಡ ಇಲ್ಲಿ ಜರುಗ್ತದೆ. ಅನಂತ ಚತುರ್ದಶಿಯ ನಂತರ ಅತ್ಯಂತ ಮಹೋತ್ಸವದ ಕಾರ್ಯಕ್ರಮ ಅಂದರೆ ಇಲ್ಲಿಯ ಜಾತ್ರೆ. ಆ ಜಾತ್ರೆಯ ಒಂದು ಶುಭ ಸಂದರ್ಭದಲ್ಲಿ ಕ್ರಮವಾಗಿ 7 ದಿನಗಳು ಇಲ್ಲಿ ಗರುಡನ ಆರೋಹಣದೊಂದಿಗೆ, ಧ್ವಜಾರೋಹಣದೊಂದಿಗೆ 7 ದಿನಗಳ ಕಾಲ ಕಾರ್ಯಕ್ರಮಗಳು ನಡೀತವೆ. ಅದರಲ್ಲಿ ವಿಶೇಷವಾಗಿ ದಶಮಿಯ ದಿನ ಮಹೋತ್ಸವದ ಕಾರ್ಯಕ್ರಮವು ನಡೀತದೆ, ರಥೋತ್ಸವ. ವಿಶೇಷವಾಗಿ ಈ ವರ್ಷ 3 ರಥೋತ್ಸವಗಳು, ಚಂದ್ರಮಂಡಲ ರಥೋತ್ಸವ, ಗರುಡ ರಥೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಅಂತ. ಮೊನ್ನೆಯ ದಿನಗಳಲ್ಲಿ ಗರುಡ ರಥೋತ್ಸವ, ಪ್ರತಿನಿತ್ಯ ಚಂದ್ರಮಂಡಲ ರಥೋತ್ಸವ ಹಾಗೂ ಇವತ್ತಿನ ದಿನದಲ್ಲಿ ಬ್ರಹ್ಮ ರಥೋತ್ಸವವು ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಭಗವಂತ ಪ್ರಸನ್ನನಾಗಿರುವಂತಹ ಕಾಲ ಅದು ಉತ್ಸವದ ಕಾಲ. ಉತ್ಸವೈಶ್ಚ ಅನ್ನದಾನೈಶ್ಚ ಕ್ಷೇತ್ರವೃದ್ಧಿಸ್ತು ಪಂಚಧ ಅಂತ ಇರುವಂಥದ್ದು. ಒಂದು ಕ್ಷೇತ್ರ ವೃದ್ಧಿಯಾಗಬೇಕಾದ್ರೆ ಭಗವಂತನಿಗೆ ಹೇಗೆ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯ ಭಗವಂತನ ಆರಾಧನೆಯನ್ನು ನಡೆಸ್ತೇವೋ ಅದೇ ರೀತಿಯಲ್ಲಿ ಕ್ಷೇತ್ರ ಎನ್ನುವಂಥದ್ದು, ದೇವಸ್ಥಾನ ಎನ್ನುವಂಥದ್ದು ಊರಿನ ಜನರಿಗೆ ಸಂಬಂಧಪಟ್ಟು ಅವರು ವಿಶೇಷವಾಗಿ ಬಂದು ಭಗವಂತನನ್ನು ಕಣ್ತುಂಬಿಕೊಂಡು ವರ್ಷಕ್ಕೊಂದು ಬಾರಿ ವಿಶೇಷವಾದ ಪೂಜೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದೇ ಈ ರಥೋತ್ಸವ ಎಂಬ ಹೆಸರಿನಲ್ಲಿ ನಾವು ಕರೀತೇವೆ. ಉತ್ಸವ ಎಂದರೆ ಹಾಗೆ ಉತ್ಸೂತೆ ಹರ್ಷಮಿತಿ ಉತ್ಸವ ಅಂತ. ವಿಶೇಷವಾಗಿ ಭಗವಂತ ಆ ಊರಿನಲ್ಲಿರುವಂತಹ ಎಲ್ಲ ಜನರನ್ನು ನೋಡಲಿಕ್ಕೆ ಹೊರಡುವಂತಹ ದಿನ ಅದು ರಥೋತ್ಸವ ಅಂತ ನಾವು ಕರಿತೇವೆ. ಕಟ್ಟೆ ಪೂಜೆ ಅಂತ, ವೇದಿಕಾ ಪೂಜೆ ಅಂತ ನಾವು ಕರಿತೇವೆ. ಆ ದಿವಸ ಭಗವಂತ ತನ್ನ ಸನ್ನಿಧಾನದಿಂದ ಹೊರಟು ಇಡೀ ಊರಿಗೆ ತಿರುಗಾಡಿ ಎಲ್ಲ ಮನೆಗಳಲ್ಲಿ ಬರತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿ ತಾನು ಅಲ್ಲಿಗೆ ಹೋಗುವ ಒಂದು ಮುಖಾಂತರ
ಆ ಭಕ್ತರ ಕಷ್ಟಗಳನ್ನು ದೂರ ಮಾಡುವಂತಹ ದಿನ, ಅದು ಮಹೋತ್ಸವ ಅಂತ ನಾವು ಕರಿತೇವೆ. ಅದೇ ರೀತಿಯಲ್ಲಿ ಇವತ್ತು ರಥಕ್ಕೆ ತೆರಳಿದಂತಹ ಭಗವಂತ ಅಲ್ಲೇ ಇದ್ದು ರಾತ್ರಿ ರಥೋತ್ಸವದ ಒಂದು ಸೇವೆಯನ್ನು ತೆಗೆದುಕೊಂಡು ಮತ್ತೆ ಪುನಃ ಸನ್ನಿಧಾನಕ್ಕೆ ಬರ್ತಾನೆ. ಮತ್ತೆ ಕೊನೆಯ ದಿನ, ನಾಳೆಯ ದಿನ ದೇವಳದ ಒಂದು ಉಪದೇವತೆಗಳಾದ ಅರ್ಥಾತ್ ಕ್ಷೇತ್ರಪಾಲರಾದಂತಹ ಹುಕ್ಕಿನಂತಾಯ ಹಾಗೂ ಕಲ್ಕುಡ ದೈವಗಳ ಒಂದು ಭೂತಕೋಲವು ಕೂಡ ನಾಳೆಯ ದಿನ ನಡೀಲಿಕ್ಕಿದೆ. ಹೀಗೆ ಅತ್ಯಂತ ವಿಜೃಂಭಣೆಯಿಂದ ಇಡೀ ಊರಿನ ಜನರು ಸೇರಿ ನಡೆಸುವಂತಹ ಈ ರಥೋತ್ಸವ ಭಗವಂತನಾದ ಎಲ್ಲರಿಗೂ ತಿಳಿದಿರುವಂತೆ ಇತಿಹಾಸ ಪ್ರಸಿದ್ಧವಾದಂತಹ ಈ ಕ್ಷೇತ್ರ ಪದ್ಮನಾಭ ಕ್ಷೇತ್ರ. ಕರ್ನಾಟಕದಲ್ಲಿಯೇ ಮಲಗಿರುವಂತಹ ಪದ್ಮನಾಭ ಕ್ಷೇತ್ರ ಇರುವಂಥದ್ದು ಈ ಕಾರ್ಕಳದಲ್ಲಿ. ಉಳಿದ ಕಡೆ ನಿಂತಿರುವ ಹಾಗೂ ಕುಳಿತಿರುವಂತಹ ಪದ್ಮನಾಭನನ್ನು ನಾವು ಕಂಡ್ರೆ ಇಲ್ಲಿ ವಿಶೇಷವಾಗಿ ಮಲಗಿರುವ ಪದ್ಮನಾಭನನ್ನು ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಎಲ್ಲ ಕಡೆ ತಿರುವನಂತಪುರ ಹಾಗೂ ತಿರುವಟ್ಟಾರು ಕ್ಷೇತ್ರಗಳಲ್ಲಿ ಪದ್ಮನಾಭ ಇದ್ದರೂ ಕೂಡ ಶಂಖ ಚಕ್ರ ಗದಾ ಪದ್ಮಗಳ ಧಾರಣೆ ಮಾಡಿಕೊಂಡಿರುವಂತಹ ಪದ್ಮನಾಭನನ್ನು ಕಾಣುತ್ತೇವೆ. ಆದರೆ ಈ ಸಾನ್ನಿಧ್ಯದಲ್ಲಿ, ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪದ್ಮ ಚಕ್ರ ಗದಾ ಶಂಖಗಳನ್ನು ಧಾರಣೆ ಮಾಡಿಕೊಂಡಿರುವಂತಹ ಅತ್ಯಂತ ಅಪೂರ್ವವಾದಂತಹ ಆ ಪದ್ಮನಾಭನ ಒಂದು ಸನ್ನಿಧಾನದಲ್ಲಿ ನಾವು ಈ ಸಂದರ್ಭದಲ್ಲಿ ಇದ್ದೇವೆ. ಆ ಪದ್ಮನಾಭನ ಅನುಗ್ರಹ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ ಅಂತ ಮೂರ್ತಿಯಾಗಿ ಚತುರೂಪನಾಗಿ ಚತುರ್ವಿಂಶತಿ ಮೂರ್ತಿಗಳಲ್ಲಿ ನಡುವಿನ 4 ರೂಪಗಳನ್ನು ನಾವು ಈ ಕ್ಷೇತ್ರದಲ್ಲಿ ಕಾಣುತ್ತೇವೆ. ವಿಶೇಷವಾಗಿ ಈ ಉತ್ಸವದ ಸಂದರ್ಭದಲ್ಲಿ ಆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಶುಭವನ್ನುಂಟು ಮಾಡಲಿ. ಭಗವಂತನ ಅನುಗ್ರಹದಿಂದ ಎಲ್ಲರಲ್ಲಿ ಭಗವದ್ಭಕ್ತಿ ಜಾಗೃತವಾಗಿ ಕ್ಷೇತ್ರಕ್ಕೆ ಬರತಕ್ಕಂತಹ ಯಾವುದೇ ರೀತಿಯ ಅಥವಾ ಊರಿಗೆ ಬರತಕ್ಕಂತಹ ಯಾವುದೇ ರೀತಿಯ ಕ್ಷೋಭೆಗಳಿರಲಿ, ದುರಿತಗಳಿರಲಿ, ಅದನ್ನೆಲ್ಲವನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಕೂಡ ಸಜ್ಞಾನವನ್ನು ಆ ಭಗವಂತ ನೀಡಿ ಒಳ್ಳೆಯ ರೀತಿಯಲ್ಲಿ ಈ ಕ್ಷೇತ್ರ ಬೆಳಗುವಂತಹ ರೀತಿಯಲ್ಲಿ ಪದ್ಮನಾಭನ ಅನುಗ್ರಹ ಎಲ್ಲ ಭಗವದ್ಭಕ್ತರಿಗೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾಯ ನಮಃ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ತಾಲೂಕಿನ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಸ್ಥಾನದ ಲೋಕಾರ್ಪಣೆ ನಡೆಯಿತು. ಯುವ ಜನರು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನು ಗೌರವಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಂಸ್ಕಾರವಂತರಾಗಿ ಉತ್ತಮ ಜೀವನ ನಡೆಸಬೇಕು ಎಂದು ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಶೀಲನೆರೆ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಸ್ಥಾನದ ಲೋಕಾರ್ಪಣೆ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಾಸಕರ ಧರ್ಮಪತ್ನಿ ಶ್ರೀಮತಿ ರಮಾ ಮಂಜು, ಟಿಎಪಿಸಿಎಂಎಸ್ ನಿರ್ದೇಶಕ ಎಚ್ಟಿ ಲೋಕೇಶ್ ದಂಪತಿಗಳು ಸೇರಿದಂತೆ ಶೀಲನೆರೆ ಹೋಬಳಿಯ ಎಲ್ಲಾ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಾಲಯಗಳ ಶಿಖರಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಕೇಂದ್ರ ಸರ್ಕಾರ ಮಾಡ್ತಾ ಇದೆ, 28ಕ್ಕೆ ಬರಬಹುದು ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಲೇಟ್ ಆದ್ರೆ ನೆಕ್ಸ್ಟ್ ಇದಕ್ಕೆ ಬರಬಹುದು. 50% ರಿಸರ್ವೇಶನ್ ಸಿಗ್ತಾ ಇದೆ. ಉದ್ಯೋಗಗಳಲ್ಲಿ ರಾಜಕೀಯ ಅಂದ್ರೆ ಸ್ಥಳೀಯ ಮಟ್ಟದ ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ನಲ್ಲಿ, ಇನ್ನ ಕೇಂದ್ರ ಮತ್ತು ವಿಧಾನಸಭಾ ಮಟ್ಟದಲ್ಲಿ ಮೋಸ್ಟ್ಲಿ 33% ಕೊಡಬಹುದು ಅಂತ ಈಗ ಮಾಡ್ತಾ ಇದ್ದಾರೆ. ಉದ್ಯೋಗದಲ್ಲಿ 33% ಈಗಾಗಲೇ ಕೊಟ್ಟಿದ್ದಾರೆ. ದಯಮಾಡಿ ಹಳ್ಳಿಯ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಅವಕಾಶವಿದಾವೆ. ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಇಲ್ಲಿ ಅಧಿಕಾರಿಯಾಗಿ ಒಂದು ಕುತೂಹಲಕಾರಿ ಅಂಶ ಗಮನಕ್ಕೆ ಬಂದು ಶಾಸಕರ ಗಮನಕ್ಕೂ ತರ್ತೀನಿ. ಇಡೀ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಅಂಕಿ ಅಂಶದ ಪ್ರಕಾರ 147 ಜನ ಹೆಣ್ಣು ಮಕ್ಕಳು 18ಕ್ಕೂ ಮುಂಚೆ ಮದುವೆ ಆಗಿದ್ದಾರೆ. ಅದರಲ್ಲಿ ಯಾರದಪ್ಪ ಹೈಯೆಸ್ಟ್ ರೋಲ್ ಅಂದ್ರೆ ಕೃಷ್ಣರಾಜಪೇಟೆ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇಲ್ಲೇ ನಿಮ್ಮಲ್ಲಿ ಕೆಆರ್ಪೇಟೆ ಟೌನ್ ಹೋದ್ರೆ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು. ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವತ್ತು ಅಲ್ವಾ. ಇಂಜಿನಿಯರಿಂಗ್ ಇದೆ ಅಲ್ವಾ. ನಮ್ಮ ಕೃಷ್ಣಪ್ಪನವರು, ಕೆಆರ್ಪೇಟೆ ಕೃಷ್ಣ ಅಂದ್ರೆ ನ್ಯಾಯವಂತ, ಸತ್ಯವಂತ ಸ್ಪೀಕರ್ ಆಗಿದ್ದವರು. ಇವತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಕೆಆರ್ಪೇಟೆಗೆ ಹೆಸರು ತಂದಿದ್ದಾರೆ. ಬರೀ ಕೃಷ್ಣ ಅಂದ್ರೆ ಗೊತ್ತಾಗಲ್ಲ, ಕೆಆರ್ಪೇಟೆ ಕೃಷ್ಣ ಅಂತಾರೆ ಗೊತ್ತಾಗುತ್ತೆ. ಕೃಷ್ಣರಾಜಪೇಟೆಗೆ ಅಷ್ಟು ಗೌರವ ತಂದು ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ. ಅವ್ರು ಮಾಡ್ಕೊಟ್ಟಿದ್ದ ಅವತ್ತು ಕಾಲೇಜನ್ನ. ಇವತ್ತು ಎಲ್ಲರೂ ಕೂಡ ಶಾಸಕರು ಅವರವರ ಸಾಮರ್ಥ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು, ನಮ್ಮ ಹೆಸರು ಕೂಡ ಅವ್ರ ತರನೇ ಉಳಿಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸನ್ಮಾನ್ಯ ಶಾಸಕರು ಕೂಡ ಅವರಿಗೆ ಮೊದಲ ಅನುಭವ ಅಲ್ವಾ, ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೂ ಕೂಡ ಎಫರ್ಟ್ ಹಾಕಿ ಏನಾದ್ರೂ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ, ಸನ್ಮಾನ್ಯ ಕೇಂದ್ರ ಸಚಿವರಲ್ಲಿ ತಾವು ರಿಕ್ವೆಸ್ಟ್ ಮಾಡಿಕೊಂಡು ಡಿಮ್ಯಾಂಡ್ ಮಾಡಿಕೊಂಡು CSR ಫಂಡ್ ತರಲಿಕ್ಕೆ ಪ್ರಯತ್ನ ಮಾಡಿ. CSR ಫಂಡ್ ಕೊಡ್ಲಿಕ್ಕೆ ಅವ್ರಿಗೆ ಸಾಕಷ್ಟು ಅಭಿವೃದ್ಧಿಗೆ ಅಂತೇಳಿ 680 ಕೋಟಿ ಅಷ್ಟು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು 2 ವರ್ಷದಲ್ಲಿ ಅದು ಆಗೋದ್ರೆ ಅವ್ರ ಹೆಸರು ಶಾಶ್ವತ ಉಳಿಯುತ್ತೆ. ಇಲ್ಲಪ್ಪ ನಮ್ಮ ಮಂಜಣ್ಣವ್ರು ಇದ್ದಾಗ ಇದೊಂದು ರೋಡ್ ಮಾಡಿಸ್ಕೊಟ್ರು ಅಂತ. ಬರೀ ಇದು ಒಂದೂರಲ್ಲ, ಎಲ್ಲರೂ ಜ್ಞಾಪಿಸ್ಕೊಂತಾರೆ. ಪ್ರವಾಸಿಗರು ಆ ಕಡೆ ಚಂದ್ರಾಪಟ್ಟಣ ಕಡೆಗೆ ಹೋಗೋರು, ಆ ಕಡೆ ಹಾಸನ ಕಡೆ ಹೋಗೋರು, ಇವ್ರು ಕೂಡ ಮಾಡ್ಲಿಕ್ಕೆ ಕೋರ್ವೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದನ್ನ ಆಗ್ಲಿ ಇವತ್ತು
ಮಂಚಮ್ಮ ಮತ್ತು ಮಾಸ್ತಮ್ಮ ದೇವಿಯರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಇಂಥ ಧರ್ಮ ಪ್ರಜ್ಞೆಯನ್ನು ಉಳಿಸ್ಕೊಂಡು ಹೋಗೋಣ. ಯಾವತ್ತು ದೇಶ ಧರ್ಮವನ್ನ ಮರಿಬಾರ್ದು, ಹಿರಿಯರನ್ನ ಮರಿಬಾರ್ದು, ತಂದೆ ತಾಯಿಗಳನ್ನ ಮರಿಬಾರ್ದು, ಗುರು ಹಿರಿಯರನ್ನ ಮರಿಬಾರ್ದು ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿ ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ. ನ್ಯೂಸ್ ಸಂಗಮಕ್ಕಾಗಿ KR ನೀಲಕಂಠ, KR ಪೇಟೆ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಸ್ಥಾನದ ಸಂಪೋಷಣೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೇಡಿ ಬರುವ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಕರುಣಿಸುವ ತಾಯಿ ಆದಿ ಪರಾಶಕ್ತಿ ಪಟ್ಟಲದಮ್ಮ ದೇವಿಯ ಶಕ್ತಿಯು ಅಪಾರವಾಗಿದ್ದು, ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದರೆ ಸಾಕು, ವರ ನೀಡಿ ಕರುಣಿಸಿ ಆಶೀರ್ವಾದಿಸುತ್ತಾಳೆ ಎಂದು ಧಾರ್ಮಿಕ ಪ್ರವರ್ತಕ HP ನಾಗರಾಜ್ ಹೇಳಿದರು. KR ಪುರಸಭಾ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿ ಪರಾಶಕ್ತಿ ಪಟ್ಟಲದಮ್ಮ ದೇವಾಲಯದ ಸಂಪ್ರೋಕ್ಷಣೆ, ಶಿಖರ ಕಳಸ ಸ್ಥಾಪನೆ, ಕುಂಭಾಭಿಷೇಕ, ಪೂಜಾ ಮಹೋತ್ಸವದ ನೇತೃತ್ವ ವಹಿಸಿ ಮಾತನಾಡಿದರು. 3 ದಿನಗಳ ಕಾಲ ನಡೆದ ದೇವತಾ ಕಾರ್ಯಕ್ರಮಗಳು, ಪೂಜೆ ಪುರಸ್ಕಾರಗಳು ಹಾಗೂ ಹೋಮ ಹವನಗಳಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ದಾನಿಗಳಾದ ಶ್ರೀಮತಿ ಸರೋಜಮ್ಮ ನಾಗರಾಜ್, HN ಶಿವರಾಜು, HN ಯೋಗೇಶ್, MP ವಿನೋದ್ ಕುಮಾರ್, ಶ್ರೀಮತಿ ಲತಾ ಪ್ರಕಾಶ್, ರಾಜು, ಗೀತಾ, ಲತಾ, ವೆಂಕಟೇಶ್ ಹಾಗೂ ಹೊಸಹೊಳಲು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ದೇವಿಗೆ 100 ವರ್ಷಗಳ ಪುರಾತನವಾದಂಥ ಇತಿಹಾಸವಿರುತ್ತದೆ. ಇಲ್ಲಿನ ಈ ಹೊಸಹೊಳಲು ಗ್ರಾಮದಲ್ಲಿ ಈ ದೇವಿ ಉದ್ಭವವಾಗಿ ಇಲ್ಲಿ ಬರ್ತಕ್ಕಂಥಂಥ ಭಕ್ತಾದಿ ಜನಗಳಿಗೆ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ಅತಿ ಹೆಚ್ಚುವಾಗಿ ಶಕ್ತಿಯನ್ನು ಹೊಂದಿರುವಂತಹ ದೇವಿಯಾಗಿರ್ತಾರೆ. ಆದ್ದರಿಂದ ಇಲ್ಲಿನ ಅತಿ ಹೆಚ್ಚುವಾಗಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳ ಸಂತಾನ ಭಾಗ್ಯ ಆಗಿರ್ಬೋದು, ವಿವಾಹ ಭಾಗ್ಯ ಆಗಿರ್ಬೋದು, ಮತ್ತು ಮುಂತಾದ ಬಡತನವಂತಹ ಆಗಿರ್ಬೋದು, ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆಯದನ್ನು ಮಾಡ್ತಕ್ಕಂತಹ ದೇವಿ ಶಕ್ತಿಯನ್ನು ಹೊಂದಿದ್ದಾರೆ. ಅತಿ 100 ವರ್ಷಗಳ ಪೂಜೆಯನ್ನು ಇವರು ಮುತ್ತಾನ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಯನ್ನು ಮಾಡಿ ಶಿಖರ ಕಳಸ್ಥಾಪನೆಯನ್ನು ಮಾಡಿ ಇವತ್ತು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೇವೆ. ಪರಾಶಕ್ತಿ ಪಟ್ಟಲದಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ KR ಪೇಟೆ ಪುರಸಭಾ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನಮ್ಮ HP ನಾಗರಾಜ್ ಅವರು ದಂಪತಿಗಳು ಮತ್ತು ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ತಾಯಿ ಪಟ್ಟಲದಮ್ಮ ದೇವಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇದಕ್ಕೆ ಇವತ್ತು ಶಿಖರ ಕಳಸಾರೋಹಣವನ್ನು ಮಾಡಿ ತಾಯಿಯನ್ನ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನ 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಬಹಳ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ತಾಯಿ ಪಟ್ಟಲದಮ್ಮ ದೇವಸ್ಥಾನವನ್ನು ನಮ್ಮ ನಾಗರಾಜ್ ಅವರ ಕುಟುಂಬ ವರ್ಗದವರು ಎಲ್ಲ ಸೇರಿ ಕಳೆದ 3 ದಿನಗಳಿಂದ ತಾಯಿಗೆ ವಿಶೇಷವಾದ ಹೋಮ ಹವನಗಳು, ಪೂಜೆ ಪುರಸ್ಕಾರಗಳನ್ನು, ಅಭಿಷೇಕಗಳನ್ನು ಮಾಡಿ ಇಡೀ ನಮ್ಮ KR ಪೇಟೆ ಪಟ್ಟಣಕ್ಕೆ ಮತ್ತು ತಾಲೂಕಿಗೆ ಒಳ್ಳೆಯದಾಗಬೇಕು, ಈ ದೇವಿಗೆ ಬರುವಂಥ ಭಕ್ತರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡಿದಂಥ ನಮ್ಮ ನಾಗಣ್ಣ ದಂಪತಿಗಳಿಗೆ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರಿಗೆ ನಾನು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನತೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಗೆ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಮತ್ತು RAMC ನಿರ್ದೇಶಕರಾದ KV ಅಜಿತ್ ರವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ BJS ಶಾಲೆಯಲ್ಲಿ ಚಿಣ್ಣರ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕಾರ್ಕಳದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮತ್ತು ದೈವಗಳ ಸಿರಿ ಸಿಂಗಾರದ ನೇಮೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.